ಅವರ ಹೆಸರು ಮುನ್ನೆಲೆಗೆ ಬರೋದಾದರೆ ಅದು ಒಳ್ಳೆಯ ಕಾರಣಕ್ಕೆ ಬರಬೇಕು ಅಂತಕ್ಕಂಥದ್ದು ಅಭಿಮಾನಿಗಳಲ್ಲಿ ಪ್ರತಿಯೊಬ್ಬರ ಆಸೆ. ಆದರೆ ಅದ್ಯಾಕೋ ಗೊತ್ತಿಲ್ಲ, ಪ್ರತಿ ಸಾರಿ ವಿವಾದಕ್ಕೆ ಅದು ಬ್ರೇಕಿಂಗ್ ನ್ಯೂಸ್ ಆಗ್ತಿದೆ, ವಿವಾದಕ್ಕೆ ಮುಖಪುಟ ಸೃಷ್ಟಿ ಆಗ್ತಿದೆ. ಅದೊಂದು ಬೇಸರ ಇದೆ ನನಗೆ. ಜಾಸ್ತಿ ಕೊಡಿ. ವಿವಾದಗಳ ಸಂದರ್ಭದಲ್ಲಿ ಮಾತ್ರ ಅವರ ಹೆಸರು ಮುನ್ನೆಲೆಗೆ ಬರ್ತಕ್ಕಂಥದ್ದು ಬಹಳ ನೋವಿನ ವಿಷಯ. ಅದರಲ್ಲೂ ನಾವು ಈ 75ನೇ ವರ್ಷ ಅಂದರೆ ಅಮೃತ ಮಹೋತ್ಸವ ಅಂತ ಬಹಳ ದೊಡ್ಡ ಮಟ್ಟದಲ್ಲಿ ರಾಜ್ಯವ್ಯಾಪಿ ಒಂದು ಮಿನಿ ದಸರಾ ರೀತಿಯಲ್ಲಿ ಆಚರಿಸಬೇಕು ಅಂತ ಎಲ್ಲ ಸಂಕಲ್ಪವನ್ನು ಹೊಂದಿ 3 ವರ್ಷಗಳಿಂದ ಸಿದ್ಧತೆಗಳನ್ನು ಮಾಡಿಕೊಂಡಿದ್ವಿ. ಆದರೆ ಅದು ಕೈಗೂಡುವ ಮೊದಲೇ ಈ ತರಹದೊಂದು ಸಮಸ್ಯೆ ಆಯಿತು. ಇದು ಸಮಸ್ಯೆ ಅಲ್ಲ, ಡಾಕ್ಟರ್ ವಿಷ್ಣುವರ್ಧನ್ ಅವ್ರನ್ನ 2ನೇ ಸಾರಿ ಮಣ್ಣಲ್ಲಿ ಸಾಯುವಂತೆ ಮಾಡಿದ್ರು. ಅಂತಹ ದುಃಖದ ಸಂದರ್ಭದಲ್ಲಿ ಕೆಲವೊಂದು ವಿಷಯಗಳು, ನೋವುಗಳು ಎಲ್ಲವೂ ನಾವು ಸೋಷಿಯಲ್ ಮೀಡಿಯಾ ಮುಖಾಂತರ ಮತ್ತು ಮಾಧ್ಯಮದ ಮುಖಾಂತರ ನಾವು ಕೇಳಿಕೊಂಡ್ವಿ. ಆದರೆ ಅದು ಪುಣ್ಯಭೂಮಿಯ ವಿಷಯವಾಗಿ ಹೊರತು ಬೇರೆ ಯಾವ ವಿಷಯಕ್ಕೂ ಅಲ್ಲ. ಆದರೆ ಕಾರಣಾಂತರಗಳಿಂದ ಅದು ಕುಟುಂಬ ಮತ್ತು ಅಭಿಮಾನಿಗಳು ಅಂತ ಆಗ್ಬಿಟ್ಟಿದ್ದು ಭಾಳ ದುಃಖದ ವಿಷಯ. ಅದು ಆಗಬಾರ್ದಾಗಿತ್ತು ಅನ್ನೋ ಕಾರಣಕ್ಕೆ ನಾನು ಫೇಸ್ಬುಕ್ಕಲ್ಲಿ ಬಂದು ಏನಾದರೂ ಬೇಜಾರಾಗಿದ್ದರೆ ಕ್ಷಮಿಸಿ, ಆದರೆ ಪುಣ್ಯಭೂಮಿ ವಿಷಯವಾಗಷ್ಟೇ ನಾವು ಮಾತನಾಡೋಣ, ನಾವೆಲ್ಲರೂ ಸೇರಿ ಹೋರಾಟ ಮಾಡೋಣ ಅಂತ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದೆ ಕೂಡ. ಅದಾಗಿಯೂ ಕೂಡ ಅದು ಕೇವಲ ಅಭಿಮಾನಿ ಮತ್ತು ಕುಟುಂಬದ ಮಟ್ಟದಲ್ಲಿ ಅನ್ನೋಂತಹ ಒಂದು ಚರ್ಚೆಗಳು ಮಾಧ್ಯಮದ ಮುಖಾಂತರ ಶುರುವಾಯಿತು. ಇದನ್ನೆಲ್ಲ ನೋಡಿದಂತಹ ಕೆಲವು ನಮಗೊಂದಷ್ಟು ಸಲಹೆಗಳನ್ನು ಕೊಟ್ಟರು. ಅದರಲ್ಲಿ ಬಾನಾಸು ಸರ್ ಕೂಡ ಇದ್ದಾರೆ. ಹಾಗೆ ನನಗೊಂದು ಫೋನ್ ಬಂತು, ಈಗಾಗಲೇ ಒಂದು ವಿಡಿಯೋ ಕೂಡ ಬಂದಿತ್ತು ಕಿಚ್ಚ ಸುದೀಪ್ ಸರ್ ಕಡೆಯಿಂದ. ಇವೆಲ್ಲವೂ ಅವ್ರಿಗೂ ಕೂಡ ತುಂಬ ಬೇಜಾರು ತರಿಸಿರುವಂತಹ ವಿಷಯಗಳು. ಕಿಚ್ಚ ಸುದೀಪ್ ಸರ್ ನಿನ್ನೆ ಮಾತನಾಡ್ತಾ, ಅಂದರೆ ಕಳೆದ 10 ದಿವಸದ ಹಿಂದೆ ನಾವು ಇದೆಲ್ಲ ಮಾತನಾಡಿದ್ವಿ, 8 ದಿವಸದ ಹಿಂದೆ. ಅದಾದಮೇಲೆ ನಿನ್ನೆ ತಿರುಗಿ ಮಾತನಾಡ್ಕೊಂಡ್ವಿ. ಅವರು ಒಂದು ಶುಭ ಸುದ್ದಿ ಇದೆ ಅಂತ ಹೇಳಿ ಮಾತನ್ನು ಮುಂದುವರಿಸಿದ್ರು. ಆ ಶುಭ ಸುದ್ದಿಯನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ಬೇಕು ಅನ್ನೋಂಥ ಒಂದು ಕಾರಣಕ್ಕೆ ಮತ್ತು ನಮ್ಮ ನಿರ್ಧಾರ ಮತ್ತು ನಿಲುವುಗಳನ್ನು ನಿಮ್ಮ ಜೊತೆಗೆ ಹೇಳ್ಕೋಬೇಕು ಅನ್ನೋ ಕಾರಣಕ್ಕೆ ಇವತ್ತು ಪತ್ರಿಕಾಗೋಷ್ಠಿಯನ್ನು ಆಯೋಜನೆ ಮಾಡಲಾಗಿದೆ. ನನ್ನ ಪಕ್ಕದಲ್ಲಿ ಆನಂದ್ ರಾಜ್, ವಿಷ್ಣು ಸೇನಾ ಸಮಿತಿ ಆನಂದ್ ರಾಜ್, ಬೆಂಗಳೂರು ಅಧ್ಯಕ್ಷರಾದ ಯದುನಂದನ್ ಗೌಡ, ರಘುವಣ್ಣ ಅವರು ಯಜಮಾನರ ಜೊತೆಗಿದ್ದಂಥವ್ರು, ಮತ್ತು ಮಲ್ಲಿಕಾರ್ಜುನ್ ವಿಷ್ಣು ಸೇನಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿ. ನಾವು 5 ಜನ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಿಮ್ಮನ್ನು ಮುಖಾಮುಖಿ ಆಗ್ತದೆ. ಬದಲು ನಮಗೆ ಈಗ ಅಲ್ಲಿ ಪುಣ್ಯಭೂಮಿಯಲ್ಲಿ ಯಜಮಾನರ ದರ್ಶನಕ್ಕೆ ಅವಕಾಶ ಇಲ್ಲ, ಜಾಗ ಇಲ್ಲ. ಸೊ ಆದರೆ ಈ ಸೆಪ್ಟೆಂಬರ್ 18 ಬರ್ತಾ ಇದೆ ಅಂದರೆ ನಾವೆಲ್ಲರೂ ಕೂಡ ಯಜಮಾನರನ್ನ ಎಲ್ಲಿ ಹೋಗಿ ನೋಡಬೇಕು ಬೆಂಗಳೂರಲ್ಲಿ ಅಂತಂದರೆ ನಮಗೆ ಉತ್ತರ ಇಲ್ಲ. ಈ ಕಾರಣದಿಂದ ನಾವು ಆದಷ್ಟು ಬೇಗ ಈ ವಿಷಯಕ್ಕೆ ಒಂದು ತಾರ್ಕಿಕ ಅಂತ್ಯವನ್ನು ಕಾಣಬೇಕು ಅಂತ ಹೇಳಿ ತುಂಬ ಒತ್ತಾಯ ಮಾಡ್ತಾ ಇದ್ವಿ ಮತ್ತು ಕೆಲಸ ಕೂಡ ಮಾಡ್ತಾ ಇದ್ವಿ. ಅದೇ ಪ್ರಕಾರ ನಾವು ಒಂದು ನಿರ್ಧಾರಕ್ಕೆ ಬಂದಿದ್ದೇವೆ. ಡಾಕ್ಟರ್ ವಿಷ್ಣುವರ್ಧನ್ ಅವರ ಪುಣ್ಯಭೂಮಿ ಇನ್ನು ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ಆ ಇಡೀ ಅಭಿಮಾನ ಸ್ಟುಡಿಯೋದ ಜಾಗವನ್ನು ನ್ಯಾಯಾಂಗ ತನಿಖೆಗೆ ಒಳಪಡಿಸಬೇಕು ಮತ್ತು ಆ ಜಾಗವನ್ನು ಮುಟ್ಟುಗೋಲು ಹಾಕ್ಕೊಂಡು ಅದನ್ನು ಮೂಲ ಉದ್ದೇಶ ಏನಿತ್ತು ಆ ಸ್ಟುಡಿಯೋ ನಿರ್ಮಾಣ ಮಾಡಲಿಕ್ಕೆ, ಹಾಗೆ ಅದನ್ನು ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ಸರ್ಕಾರವನ್ನು ನಾವು ಒತ್ತಾಯ ಮಾಡ್ತೀವಿ, ಹೋರಾಟಗಳನ್ನು ಶುರು ಮಾಡ್ತೀವಿ ಅನ್ನೋದನ್ನು ಹೇಳಬೇಕಿತ್ತು. ಇನ್ನೊಂದು, ಕಿಚ್ಚ ಸುದೀಪ್ ಸರ್ ಭಾಳ ದೊಡ್ಡ ನಿರ್ಧಾರವನ್ನು ನಡೆಯನ್ನು ಘೋಷಣೆ ಮಾಡಿದ್ದಾರೆ. ಅದನ್ನು ನಾನು ನಿಮ್ಮ ಜೊತೆ ಹೇಳಬೇಕಾಗಿದೆ. ಅದೇನು ಅಂದರೆ, ಕೆಂಗೇರಿ ಹತ್ರ 1/2 ಎಕರೆ ಜಾಗವನ್ನು ಅವರು ಖರೀದಿ ಮಾಡಿದ್ದಾರೆ. ಅಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ಮಾರಕ ದರ್ಶನ ಕೇಂದ್ರ ಶೀಘ್ರದಲ್ಲಿಯೇ ಅದರ ನಿರ್ಮಾಣದ ಕೆಲಸಗಳನ್ನು ನಾವು ಆರಂಭಿಸ್ತಾ ಇದ್ದೀವಿ. ಇದು ಇವತ್ತು ನಾನು ಹೇಳಬೇಕಾಗಿದ್ದಂಥ ಸುದ್ದಿ. ಸೆಪ್ಟೆಂಬರ್ 18ಕ್ಕೆ ಬಹುಶಃ ನಾವು ಅಡಿಗಲ್ಲನ್ನು ಹಾಕ್ತೀವಿ. ಸೆಪ್ಟೆಂಬರ್ 2ನೇ ತಾರೀಕು ವೈಯಕ್ತಿಕವಾಗಿ ನಾನು ಅವರಿಷ್ಟು ದೊಡ್ಡ ನಿರ್ಧಾರವನ್ನು ಕೈಗೊಂಡಿರೋದ್ರಿಂದ ಅವರ ಹುಟ್ಟುಹಬ್ಬ ಅಂದರೆ ಸೆಪ್ಟೆಂಬರ್ 2 ಕಿಚ್ಚ ಸುದೀಪ್ ಸರ್ ಅವರ ಹುಟ್ಟುಹಬ್ಬ ದಿವಸ ಆ ಸ್ಮಾರಕ ಹೇಗಿರುತ್ತೆ ಅನ್ನೋಂತಹ ಒಂದು
ಮಾಡೆಲನ್ನು ಜನರ ಮುಂದೆ ಬಿಡುಗಡೆ ಮಾಡ್ತೀವಿ. ಅದಾದಮೇಲೆ ಸೆಪ್ಟೆಂಬರ್ 18ಗೆ ಬೆಂಗಳೂರಿನಲ್ಲಿ ಅವರ ಸ್ಮಾರಕದ ಅಡಿಗಲ್ಲನ್ನು ಹಾಕ್ತೀವಿ. ಹಾಗಂತ ಇದು ಪುಣ್ಯಭೂಮಿಗೆ ಈಕ್ವಲ್ ಅಂತ ನಾನು ವಾದ ಮಾಡಲಿಕ್ಕೆ ಹೋಗ್ತಿಲ್ಲ, ಮೈಸೂರಿನ ಸ್ಮಾರಕಕ್ಕೆ ಪ್ಯಾರಲಲ್ ಅಂತಲೂ ಹೇಳಕ್ಕೆ ಹೋಗ್ತಿಲ್ಲ. ಅದಕ್ಕೆ ಅದರದೇ ಆದ ಘನತೆ ಇದೆ, ಅದು ಸರ್ಕಾರದಿಂದ ನಿರ್ಮಿತವಾದಂಥದ್ದು ಮತ್ತು ಇದು ಪುಣ್ಯಭೂಮಿ. ಅಸಂಖ್ಯಾತರ ಭಾವನೆಗಳು ಬೆಸೆದಿರುವಂತಹ ಜಾಗ ಇದು. ಆದರೆ ನಾವು ಒಂದು ದರ್ಶನ ಕೇಂದ್ರವನ್ನು ಮಾಡ್ತೀವಿ. ಈ ದರ್ಶನ ಕೇಂದ್ರದಲ್ಲಿ ಏನೆಲ್ಲ ಇರಲಿದೆ, ಎಷ್ಟು ವಿಶೇಷವಾಗಿರಲಿದೆ, ಹೇಗೆ ಅದು ಪ್ರವಾಸಿ ಕೇಂದ್ರವಾಗಿ ಮತ್ತು ಒಂದಷ್ಟು ಅರ್ಥಪೂರ್ಣ ಕೆಲಸಗಳಿಗೆ ಅದು ಒಂದು ವೇದಿಕೆ ಆಗುತ್ತೆ ಅನ್ನುವಂಥದ್ದನ್ನೆಲ್ಲ ಸೆಪ್ಟೆಂಬರ್ 2ಕ್ಕೆ ನಿಮ್ಮ ಜೊತೆಗೆಲ್ಲ ಹಂಚ್ಕೋತೀವಿ. ಸೆಪ್ಟೆಂಬರ್ 18ಗೆ ಅಡಿಗಲ್ಲು ಹಾಕುವಂತಹ ಪ್ರಯತ್ನಗಳನ್ನು ನಾವು ಮಾಡ್ತೀವಿ ಅನ್ನೋಂಥದ್ದು ಈ ಸಂದರ್ಭದಲ್ಲಿ ಘೋಷಣೆ ಮಾಡಬೇಕಾಗಿತ್ತು. ಒಂದು, ಪುಣ್ಯಭೂಮಿಯನ್ನು ನಾವು ಉಳಿಸ್ಕೋತಾ ಇದ್ದೀವಿ, ಅದಕ್ಕೋಸ್ಕರ ಹೋರಾಟವನ್ನು ರೂಪಿಸ್ತಾ ಇದ್ದೀವಿ. ಅದು ಕುಟುಂಬದವರೇ ನಿನ್ನೆ ಹೇಳಿದ್ದಾರೆ, ನೀವೆಲ್ಲರೂ ನಿರ್ಧಾರ ಮಾಡ್ಕೊಂಡು ಬನ್ನಿ, ನಾವು ನಿಮ್ಮ ಜೊತೆಗೆ ಇರ್ತೀವಿ ಅಂತ ಹೇಳಿ. ಅದರ ಪ್ರಕಾರ ಹಿರಿಯ ಅಭಿಮಾನಿಗಳು, ಮನೆಯವರ ಪ್ರೀತಿ ಪಾತ್ರರಾಗಿರುವಂತಹ ಹಿರಿಯ ಅಭಿಮಾನಿಗಳು ಹೋರಾಟದ ರೂಪರೇಷೆಗಳನ್ನು ಸಿದ್ಧಪಡಿಸ್ತಿದ್ದಾರೆ. ಅವರ ಜೊತೆಯಲ್ಲಿ ನಾವೆಲ್ಲರೂ ಕೂಡ ಇರ್ತೀವಿ ಅನ್ನೋಂಥ ಮಾತನ್ನು ಹೇಳಬೇಕಿತ್ತು. ಇನ್ನೊಂದು, ನಾವೆಲ್ಲರೂ ಸೇರಿ ಸಮಸ್ತ ಅಭಿಮಾನಿಗಳು ಕಿಚ್ಚ ಸುದೀಪ್ ಸರ್ ಅವರ ನೇತೃತ್ವದಲ್ಲಿ ಒಂದು ಬೆಂಗಳೂರಲ್ಲಿ ಒಂದು ದರ್ಶನ ಕೇಂದ್ರವನ್ನು ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಇದರಲ್ಲಿ ಅವರು ಇವರು ಅಂತಲ್ಲ, ಯಾರು ಬೇಕಾದರೂ ಭಾಗವಹಿಸಬಹುದು. ಆ ತರಹದ ಒಂದು ರೂಪರೇಷೆಗಳನ್ನು ನಾವು ಸಿದ್ಧಪಡಿಸ್ತಾ ಇದ್ದೀವಿ. ಈ ಎರಡು ವಿಷಯಗಳನ್ನು ನಿಮ್ಮ ಜೊತೆ ಹೇಳಬೇಕಾಗಿತ್ತು. ಥ್ಯಾಂಕ್ ಯು ಸರ್. ಈಗ ಮೂಲ ಅದೇ ಅಭಿಮಾನ ಸ್ಟುಡಿಯೋದ ಪುಣ್ಯಭೂಮಿನ ಉಳಿಸ್ಕೊಳ್ಳೇಬೇಕು ಅನ್ನೋಂಥ ನಿಟ್ಟಿನಲ್ಲಿ ಕೂಡ ಕೆಲವು ಅಭಿಮಾನಿಗಳು ನಾವು ಹೋರಾಟ ಮಾಡ್ತೀವಿ, ಸುಪ್ರೀಂ ಕೋರ್ಟ್ ಹೋಗ್ತೀವಿ ಅನ್ನೋಂಥ ವಿಚಾರನ ಮಾಡ್ತಾ ಇದ್ದಾರೆ. ಸೊ ಈಗ ಇದು ಪರ್ಯಾಯ ಆಗುತ್ತಾ, ಅಲ್ಲಿ ಅವಕಾಶ ಸಿಕ್ಕರೆ ಅದನ್ನ ಹೆಂಗೆ ಮುಂದುವರಿಸ್ತೀವಿ, ಹೇಗೆ? ಇಲ್ಲ, ನಾನು ಆಗಲೇ ಹೇಳಿದೆ, ಅದನ್ನು ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ನಾವು PIL ಅನ್ನು ದಾಖಲಿಸಿರುವಂಥ ಪ್ರಕ್ರಿಯೆಗಳು ಕಾನೂನಾತ್ಮಕವಾಗಿ ಮಾಡ್ತಾ ಇದ್ದೀವಿ. ಮತ್ತು ಸರ್ಕಾರಕ್ಕೆ ನಿಯೋಗವನ್ನು ಹೋಗುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ. ಕುಟುಂಬದ ಕಡೆಯಿಂದ ಹಿರಿಯ ಅಭಿಮಾನಿಗಳೆಲ್ಲ ಸೇರಿಕೊಂಡು ಹೋರಾಟದ ರೂಪರೇಷೆಗಳನ್ನು ಕೂಡ ಸಿದ್ಧಪಡಿಸ್ತಿದ್ದಾರೆ. ಒಂದು ವೇಳೆ ಅದಾದರೆ ಅದೇ ಪುಣ್ಯಭೂಮಿ, ಅಲ್ಲಿ ಪುಣ್ಯಭೂಮಿ ಆದರೆ ಅಲ್ಲ, ಆಗಬೇಕು, ಆಗುತ್ತೆ. ಆ ಜಾಗದಲ್ಲಿ ನಾವು ಪುಣ್ಯಭೂಮಿಯನ್ನು ಉಳಿಸ್ಕೋತೀವಿ ಸರ್. ಅದಾದ ಪಕ್ಕದಲ್ಲಿ ಇನ್ನೊಂದು ಇರಬಾರ್ದು ಅಂತಿದ್ವಿ. ಹಾಗೆ ಅದೊಂದು ದರ್ಶನ ಕೇಂದ್ರ ಆಗಲಿ, ಅಲ್ಲೊಂದು ಲೈಬ್ರರಿ ಆಗಲಿ, ಅಲ್ಲೊಂದು ವೃದ್ಧಾಶ್ರಮ ಆಗಲಿ, ಅಥವಾ ಇನ್ನೇನಾದರೂ ಮಾಡೋದಾದರೆ ಒಂದು ಅರ್ಥಪೂರ್ಣವಾಗಿ ಏನಾದರೂ ಮಾಡೋಕ್ಕೆ ಸಾಧ್ಯವಾದರೆ ಮಾಡ್ತೀವಿ. ಆದರೆ ವಿಷ್ಣುವರ್ಧನ್ ಅವರ ಒಂದು ದರ್ಶನ ಕೇಂದ್ರ ಅಂತೂ ಕೂಡ ನಮಗೆ ಬೇಕಾಗಿದೆ ಬೆಂಗಳೂರಲ್ಲಿ. ಅದನ್ನು ಅಲ್ಲಿ ಶೀಘ್ರದಲ್ಲೇ ಮಾಡ್ತೀವಿ. ಈಗ ಇದು ಅಭಿಮಾನ್ ಸ್ಟುಡಿಯೋದಿಂದ ಎಷ್ಟು ದೂರ ಇದೆ, ಅದು ಹೇಗೆ? ಕೆಂಗೇರಿ ಹತ್ರ, ಇದು ಕೂಡ ಕೆಂಗೇರಿ ಹತ್ರನೇ. ಆ ಜಾಗ ಸ್ವಲ್ಪ ದಿವಸದಲ್ಲಿ ರಿವೀಲ್ ಮಾಡ್ತೀವಿ ನಾವು. ಕೆಂಗೇರಿ ಹತ್ರ ಅಭಿಮಾನ್ ಸ್ಟುಡಿಯೋದ ಅಕ್ಕಪಕ್ಕದಲ್ಲಿ ಇರುತ್ತೆ, ಒಂದು 3-4 ಕಿಲೋಮೀಟರ್ ದೂರದಲ್ಲಿ ಇರುತ್ತೆ. ಅಭಿಮಾನಿಗಳು ಸಾಕಷ್ಟು ಜನರು ಅಂದ್ರೆ ನಾವು ಹಣ ಹಾಕಿ ಕೊಂಡ್ಕೊಳ್ತೀವಿ ಅನ್ನೋಂತ ಒಂದು ಆಲೋಚನೆ ಕೂಡ ಇತ್ತು. ಈಗ ಆ ರೀತಿ ಆಗಿರುವಂತದ್ದು ಓನ್ಲಿ ಸುದೀಪ್ ಸರ್ ಮಾತ್ರ ಈ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರುವಂತದ್ದು ಹೇಗೆ? ಇಲ್ಲ, ಅವರು ಘೋಷಣೆ ಮಾಡಿದ್ರು, ನಾವೆಲ್ಲ ಸೇರಿ ಒಂದು ಪ್ರತಿಮೆ ಮಾಡೋಣ ಬನ್ನಿ ಅಂತ ಹೇಳಿಬಿಟ್ಟು. ಆ ಘೋಷಣೆಯ ಮುಂದುವರಿದ ಭಾಗವಾಗಿ ಈ ನಿರ್ಧಾರ ಪ್ರಕಟ ಮಾಡ್ತಾ ಇದ್ದೀವಿ. ಅವ್ರು ನಿನ್ನೆ ಹೇಳಿದಾರಲ್ವ ಅರ್ಜುನ್, ಏನು ಹೇಳಿದ್ರು ಈ ವಿಷಯವಾಗಿ? ಕುಟುಂಬ ಅಭಿಮಾನಿಗಳು ನೀವೇನು ನಿರ್ಧಾರ ತಗೋತೀರಾ ಪುಣ್ಯಭೂಮಿಗೆ, ಆ ನಿರ್ಧಾರಕ್ಕೆ ಕುಟುಂಬ ಬೆಂಬಲ ಕೊಡುತ್ತೆ ಅಂತ ಹೇಳಿದ್ದಾರೆ. ನಾವು ಅಲ್ಲಿ ಅಭಿಮಾನಿಗಳೆಲ್ಲ ಏನು ಹೇಳ್ಕೊಂಡಿದ್ದೀವಿ, ಪುಣ್ಯಭೂಮಿ ನಮಗೆ ಅವಿನಾಭಾವ ಸಂಬಂಧ ಇರುವಂಥ ಜಾಗ, ಅದು ಬೇಕೇ ಬೇಕು ನಮಗೆ. ಅದಕ್ಕೆ ಕೊನೆವರೆಗೂ ನಾವು ಹೋರಾಟ ಮಾಡ್ತೀವಿ ಅನ್ನೋದನ್ನು ಸ್ಪಷ್ಟಪಡಿಸಿದ್ದೀವಿ. ಅದು ನಿಮಗೂ ಗೊತ್ತು. ಹಾಗಾಗಿ ಆ ನಿಟ್ಟಿನಲ್ಲೂ ಕೂಡ ಅಭಿಮಾನಿಗಳು ಕೆಲಸ ಮಾಡ್ತಾ ಇದ್ದೀವಿ. ಅದು ನಡೆಯುತ್ತೆ. ಅದಕ್ಕೆ ಕುಟುಂಬದ ಸಹಮತ ಇದೆ, ನಮ್ಮ ಜೊತೆಗಿರ್ತಾರೆ. ಈಗ ಸೆಪ್ಟೆಂಬರ್ 18ಕ್ಕೆ ತುಂಬಾ ದಿವಸ ಇಲ್ಲ, ಇಲ್ಲಿರೋದು ಸ್ವಲ್ಪ ದಿವಸ. ಆ ಟೈಮಲ್ಲಿ ಇದೆಲ್ಲ ಕ್ಲಿಯರ್ ಆಗುತ್ತೆ. ಯಾಕಂದ್ರೆ ಒಂದು ಕಡೆ ನಿಮಗೆ ಸ್ಮಾರಕ ಅಲ್ಲೇ ಆಗ್ಬೇಕು ಅನ್ನೋದು ಅಭಿಮಾನಿಗಳ ಒತ್ತಾಯ. ನಿನ್ನೆ ಅಷ್ಟು ಅಭಿಮಾನಿಗಳಿದ್ದು ಎಲ್ಲಿ ಅಭಿಮಾನ್ ಸ್ಟುಡಿಯೋ ಇತ್ತು ಅಲ್ಲೇ ನಮಗೆ ಸ್ಮಾರಕ ಆಗಬೇಕು ಅಂತ. ಡ್ಯೂರೇಷನ್ ಕಮ್ಮಿ ಇದೆ, ನ್ಯಾಯಾಂಗದಲ್ಲೂ ಇರೋದ್ರಿಂದ, ಅದೇ ಕೋರ್ಟಲ್ಲೂ ಇರೋದ್ರಿಂದ ಅಷ್ಟು ಡೇಸ್ ಒಳಗಡೆ ಅದು ಕ್ಲಾರಿಟಿ ಸಿಗುತ್ತಾ, ಮತ್ತೆ ಅದು ಗೊಂದಲನೇ ಇಲ್ಲ. ಅದೇ ಕಾರಣಕ್ಕೆ ಇದು ಪರ್ಯಾಯ ವ್ಯವಸ್ಥೆ ಮಾಡಿ ದರ್ಶನ ಕೇಂದ್ರ ಅಂತ ನಾನು ಹೇಳ್ತಾ ಇದ್ದೀನಿ. ಡಾಕ್ಟರ್ ವಿಷ್ಣುವರ್ಧನ್ ಅವರು ಒಂದು ದರ್ಶನ ಕೇಂದ್ರ, ಅಲ್ಲಿ ಬಂದಾಗ ವಿಷ್ಣುವರ್ಧನ್ ಅವರನ್ನು ಕಾಣುವಂತಹ ಒಂದು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ನಮಗೂ ಕೂಡ ನ್ಯಾಯಾಂಗ ವ್ಯವಸ್ಥೆ ಮೇಲೆ ಅಪಾರ ಗೌರವ ಇದೆ ಮತ್ತು ಈಗಾಗಲೇ 15 ವರ್ಷ ಅದೇ ವಿಷಯದಲ್ಲಿ ನಡೆದು ಹೋಗ್ಬಿಟ್ಟಿದೆ. ಈಗ ನಾಳೆ ಸೆಪ್ಟೆಂಬರ್ 18 ಒಳಗಡೆ ಅದು ಆಗಲಿಲ್ಲ ಅಂತಂದರೆ ಬೆಂಗಳೂರಿನ ಅಷ್ಟು ಅಭಿಮಾನಿಗಳು ಎಲ್ಲಿ ಹೋಗ್ಬೇಕು? ಅವ್ರನ್ನ ನೋಡಿಗೆ ಎಲ್ಲಿ ಅವರ ಬರ್ತಡೇನ ಆಚರಿಸಬೇಕು? ಒಂದು ಜಾಗ ಅಂತ ಇಲ್ವಲ್ಲ.
ಅದಕ್ಕೋಸ್ಕರ ಅದೊಂದು ಮಾಡ್ತಾ ಇದ್ದೀವಿ. ಆಮೇಲೆ ಇದು ಪುಣ್ಯಭೂಮಿ ಆಗಿದ ತಕ್ಷಣ ಅದು ತನ್ನ ಮಹತ್ವವನ್ನು ಕಳ್ಕೊಳ್ಳುತ್ತೆ. ಅದು ಬೇರೆ ಉಪಯೋಗಗಳಿಗೆ ಏನಾದರೂ ಬಳಸ್ಕೊಳ್ಳೋದಾದರೆ ಬಳಸ್ಕೊಳ್ಳಿ ಯಜಮಾನರು, ಅಭಿಮಾನಿಗಳೇ. ಆದರೆ ಈಗ ಒಂದಂತೂ ಪರ್ಯಾಯ, ಒಂದು ದರ್ಶನ ಕೇಂದ್ರ ಬೇಕಾಗಿದೆ. ರಾಜ್ಯದ ಯಾವುದೋ ಕಡೆಯಿಂದ ಬಂದಂತಹ ವ್ಯಕ್ತಿಗಳು 600-700 ಕಿಲೋಮೀಟರ್, ಕರ್ನಾಟಕ ಅಂದರೆ ಬರೀ ಬೆಂಗಳೂರಲ್ಲ, ದೂರದ ಊರುಗಳಿಂದ ಬರ್ತಾರೆ. ಅವರು ಬೆಂಗಳೂರಿಗೆ ಬಂದು ಮತ್ತೆ ತಿರುಗಿ ಇನ್ನೊಂದು 200 ಕಿಲೋಮೀಟರ್ ಹೊರಗಡೆ ಹೋಗಿ ಡಾಕ್ಟರ್ ವಿಷ್ಣುವರ್ಧನ್ ಅವ್ರು ನೋಡಬೇಕು ಅನ್ನೋಂತಹ ತಾಪತ್ರೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಅದಕ್ಕೆ ಇದು ಮಾಡಿದ್ದೀವಿ. ಬಟ್ ಅಲ್ಲೂ ಮೈಸೂರಲ್ಲೂ ನಮ್ಮದೇ, ಬೆಂಗಳೂರಲ್ಲೂ ಪುಣ್ಯಭೂಮಿ ನಮ್ಮದೇ. ಇನ್ನೊಂದು ಆದರೆ ನಮಗೇನು ಬೇಜಾರಿಲ್ಲ. ಸರ್, ಎಷ್ಟು ಅವಧಿ ಒಳಗಡೆ ಅದನ್ನ ಸಂಪೂರ್ಣ ಮಾಡಬೇಕು ಅಂತ 1 ವರ್ಷದೊಳಗಡೆ. ನೆಕ್ಸ್ಟ್ ಇಯರ್ ಬರ್ಡೇ ಒಳಗಡೆ ಪ್ಲಾನ್ ಹೌದು, ಈ ಸೆಪ್ಟೆಂಬರ್ 18ಗೆ ಅಡಿಗಲ್ಲು ಹಾಕಿ ಮುಂದಿನ ಸೆಪ್ಟೆಂಬರ್ ಒಳಗಡೆ ಅದನ್ನು ಮುಗಿಸಬೇಕು ಅಂತ ಅಂದ್ಕೊಂಡಿದ್ವಿ. ಯಾಕಂದರೆ ಇಲ್ಲಿ ಸರ್ಕಾರಗಳು ಅದು ಇದು ಏನು ಇಲ್ಲದೆ ಇರೋದ್ರಿಂದ ನಾವುಗಳೇ ಸೇರಿ ಮಾಡ್ತಾ ಇರೋದ್ರಿಂದ ಬೇಗ ಆಗುತ್ತೆ ಅಂತ. ಸರ್, ಈ ಅರ್ಧ ಎಕರೆನ ಸುದೀಪ್ ಸರ್ ಪರ್ಚೇಸ್ ಮಾಡಿ. ಹೌದು, ಸುದೀಪ್ ಸರೇ ಪರ್ಚೇಸ್ ಮಾಡ್ತಿದ್ದಾರೆ. ಸರ್, ಅದರಲ್ಲಿ ದರ್ಶನ ಕೇಂದ್ರ ಅಂದ್ರೆ ಏನೆಲ್ಲ ಇರುತ್ತೆ ಅಂತ ಅವ್ರದ್ದೊಂದು ಪುತ್ಥಳಿ ಮಾಡ್ತಾ ಇದ್ವಿ, ಒಂದು 25 ಅಡಿದು ಪುತ್ಥಳಿ ಮಾಡ್ತಾ ಇದ್ವಿ. ಸೊ ಅಷ್ಟೇ ಇರುತ್ತೆ, ಬೇರೆ ಏನೇನು ಇರಲ್ಲ. ಮುಂದಿನ ದಿವಸದಲ್ಲಿ ಒಂದು ಲೈಬ್ರರಿ, ಬಂದವರಿಗೆ ಓದ್ಕೊಂಡು ಹೋಗ್ಲಿಕ್ಕೆ ಅಂತ ಒಂದು ಲೈಬ್ರರಿ ಮಾಡುವಂಥ ಪ್ಲಾನ್. ಸರ್, ನಿನ್ನೆಯ ಸಭೆಯಲ್ಲಿ, ಈಗ ನೀವು ಇವತ್ತು ಪ್ರೆಸ್ ಮೀಟ್ ಕರೆದಿದ್ದೀರಾ, ಬಟ್ ನಿನ್ನೆಯ ಸಭೆಯಲ್ಲಿ ನೀವು ಇರಬೇಕಿತ್ತಲ್ವಾ, ಯಾಕೆ ಇರಲಿಲ್ಲ? ನಾನು ಶಾರ್ಟ್ ನೋಟಿಸ್ ಆಯಿತು, ನಾನು ಬೇರೆ ಕಡೆಗೆ ಹೋಗೋದಿತ್ತು. ಬಟ್ ನಮ್ಮೆಲ್ಲ ಅಭಿಮಾನಿಗಳು ನಮ್ಮ ಸಂಘಟನೆ ಭಾಗವಹಿಸಿತ್ತು. ಕಂಪ್ಲೀಟ್ ಒಂದು 200 ಜನ ಅಭಿಮಾನಿಗಳು ನಾವೆಲ್ಲ ಇತ್ತು. ನಮ್ದೇ ನಾವೆಲ್ಲ ಕೇಳಿದ್ದು ಪ್ರಶ್ನೆಗಳೆಲ್ಲ ಕೇಳಿದ್ರು. ಅಭಿಮಾನಿಗಳಿದ್ರು ನಿಮ್ ಜೊತೆ, ಬಟ್ ನೀವು ಇರಬೇಕಿತ್ತು ಅಲ್ಲಿ, ಯಾಕೆ? ನಮ್ಮದೇ ಧ್ವನಿ ಅಲ್ಲಿತ್ತು. ನಾನು ಮೊದಲೇ ಹೇಳಿದೆ, ನನಗೆ ಅವರು ಒಂದು ವಾರದ 5 ದಿವಸದ ಮುಂಚೆ ಹೇಳಿದರು, ನಮ್ದು ಆಲ್ರೆಡಿ ನಾವು ಬೇರೆ ಕಡೆಗೆ ಕುಟುಂಬ ಸಮೇತ ಕುಟುಂಬದ ಕಾರ್ಯಕ್ರಮ ಇದ್ದಿದ್ದರಿಂದ ಕೋಲಾರ ಹೋಗಬೇಕಾಗಿತ್ತು ನಾನು. ಸೊ ಅದರಿಂದ ನಾನು ಬರೋಕ್ಕಾಗಲ್ಲ ಅಂತ ಒಂದು ವಾರ ಮುಂಚೆನೇ ಅನೌನ್ಸ್ ಮಾಡಿದ್ದೆ ಕೂಡ, ಮತ್ತೆ ಬೆಂಬಲ ಕೊಟ್ಟಿದ್ದೀವಿ, ಸೋಷಿಯಲ್ ಮೀಡಿಯಾದಲ್ಲಿ ಬೆಂಬಲ ಕೊಟ್ಟಿದ್ದೀವಿ ಬಹಿರಂಗವಾಗಿ. ಸರ್, ಅಮೃತ ಮಹೋತ್ಸವ ಮಾಡೋ ಒಂದು ಪ್ಲಾನ್ ಇತ್ತು, ಅದು ಸಡನ್ ಆಗಿ ಕ್ಯಾನ್ಸಲ್ ಆಯ್ತು, ಕುಟುಂಬದವರು ಬರ್ತಾ ಇಲ್ಲ ಅನ್ನೋ ಒಂದು ಮಾತಿಗೆ. ಸೊ ಈ ಟೈಮಲ್ಲಿ ಅದಕ್ಕೆ ಕ್ಲಾರಿಟಿ ಕೊಡೋದಾದ್ರೆ, ಒಂದು ಅಮೃತ ಮಹೋತ್ಸವ ಯಾಕೆ ಕ್ಯಾನ್ಸಲ್ ಆಯ್ತು, ಯಾವ ಉದ್ದೇಶದಿಂದ ಅದು ಆಗ್ತಾ ಇಲ್ಲ? ಇಲ್ಲ, ಅವತ್ತು ಹೇಳಿದ್ದು ಅಂದರೆ ಇವತ್ತು ಹೇಳ್ತಾ ಇರೋದು ಅಂದರೆ ಕುಟುಂಬದವರಿಗೆ ಮೇಲಿನ ಪ್ರೀತಿಯಿಂದನೇ ಹೇಳಿರ್ತಕ್ಕಂಥದ್ದು. ಈಗ ನಾವು ಯಾರಿಗಾದ್ರು ನೀನು ಬಂದ್ರೇನೆ ನಾನು ಊಟ ಮಾಡೋದು ಅಂತ ಹೇಳ್ತೀವಿ ನೋಡಿ, ಮನೆಯಲ್ಲಿ ಯಾರಿಗಾದ್ರು ನೀವು ಬರೋ ತನಕ ಊಟ ಮಾಡೋಕ್ಕೆ ಕಾಯ್ತೀನಿ ಅಂತ. ಹಾಗೆ ಕುಟುಂಬದವರು ಬರಲಿ ಅಂತ ನಾವು ಕಾದ್ವಿ. ಅವರು ಇಲ್ಲ ನೀವು ಮಾಡಿ ನಾವು ಬರೋಕ್ಕಾಗಲ್ಲ ಅಂದರು. ಸೊ ಅವ್ರು ಬರೋವಾಗಲೇ ಮಾಡೋಣ ಅಂತ ಸ್ವಲ್ಪ ಮುಂದೂಡಿದ್ದೀವಿ ಅಷ್ಟೇ. ಬಿಟ್ಟರೆ ಅಮೃತ ಮಹೋತ್ಸವ ಅದು ರದ್ದಾಗಲ್ಲ, ಅದೊಂದು ಆಗಲೇಬೇಕು ಅವ್ರ ಹೆಸರಲ್ಲಿ. ಆ ವಿಷಯಕ್ಕೆ ನಾವು ಈಗಲೂ ಕೂಡ ಬದ್ಧರಾಗಿದ್ದೀವಿ. ಅಲ್ಲ, ಈಗ ಈ ಬಾರಿ ಸೆಪ್ಟೆಂಬರ್ 18ಕ್ಕೆ ಇರೋಲ್ವಾ? ಸೆಪ್ಟೆಂಬರ್ 18ಕ್ಕೆ ನಂದಿನಿ ಲಿಂಕ್ ಗ್ರೌಂಡ್ ಆಲ್ರೆಡಿ ಬುಕ್ ಮಾಡಿದ್ದೀವಿ ನಾವು. ಅಲ್ಲಿ ಕಾರ್ಯಕ್ರಮ ಇರುತ್ತೆ, ಅಮೃತ ಮಹೋತ್ಸವ 100% ಆಗುತ್ತೆ. ಆ ಪ್ರಮಾಣದಲ್ಲಿ ನಾವು ಏನು ಅಂದ್ಕೊಂಡಿದ್ದೀವಿ, ಪಂಚಭಾಷಾ ತಾರೆಯನ್ನೆಲ್ಲ ಸೇರಿಸಿ ಮಾಡ್ಬೇಕಂತಿದ್ವಲ್ಲ, ಅದು ಆಗದೆ ಹೋಗೋದು. ಯಾಕಂದರೆ ಎಲ್ಲರೂ ಸೇರಬೇಕು ಅಂತ ಅಂದ್ಕೊಂಡಿದ್ದೀವಿ. ಚಿತ್ರರಂಗ, ನಿರ್ಮಾಪಕ ಸಂಘ, ನಿರ್ದೇಶಕರ ಸಂಘ, ಕುಟುಂಬ, ನೀವು ಎಲ್ಲ ಸೇರಬೇಕು. ಸೊ ಅದಕ್ಕೆ ಸ್ವಲ್ಪ ತಡ ಆಗುತ್ತೆ, ಆದರೆ ಅದು ಆಗುತ್ತೆ. ಸರ್, ನಿನ್ನೆ ಅಭಿಮಾನಿಗಳ ಜೊತೆ ಒಂದಿಷ್ಟು ಮಾತುಕತೆ ನಡೆಯುವಾಗ ಅಲ್ಲಿ ನಿವಾಸದ ಹತ್ರ ಒಂದಿಷ್ಟು ಗೊಂದಲದ ವಾತಾವರಣ ಕೂಡ ಸೃಷ್ಟಿಯಾಯಿತು, ಭಿನ್ನಾಭಿಪ್ರಾಯಗಳಿತ್ತು. ಈ ವಿಚಾರವಾಗಿ ಈಗ ಕುಟುಂಬದ ಅಭಿಪ್ರಾಯ ನೀವೇನಾದ್ರು ತಗೊಳ್ಳುವಂತ ಪ್ರಯತ್ನ ಆಯ್ತಾ? ಮತ್ತೆ ಅವರಿಂದ ಏನಾದ್ರು ಇನ್ಫಾರ್ಮೇಶನ್ ಸಿಗ್ತಾ, ಹೇಗೆ ಇದನ್ನ ಒಪ್ಕೊಂಡ್ರ? ಸರ್, ಅವರು ನಿನ್ನೆ ಸ್ಪಷ್ಟವಾಗಿ ಹೇಳಿದ್ದಾರೆ ಎಲ್ಲವೂ. ಮತ್ತೆ ನಾನು ಅದೇ ಮಾತಾಡ್ತಾ ಇದ್ರೆ, ನನ್ನ ಮಾತುಗಳು, ನಾನು ಆಡದ ಮಾತುಗಳಿಗೂ ನನ್ನನ್ನೇ ಹೊಣೆಯಾಗಿಸ್ತಾ ಇದ್ದಾರೆ. ಅದರಿಂದ ನಾನು ಆ ಥರದ ವ್ಯಕ್ತಿ ಅಲ್ಲ. ನಾನು ವಿವಾದಗಳಿಂದ ದೂರ ಇರಬೇಕು, ಮತ್ತು ಯಜಮಾನರನ್ನ ನಾನು ಒಳ್ಳೆ ಕಾರಣಗಳಿಗೆ ನೆನೆಸ್ಕೊಳ್ಬೇಕು ಅಂತ ಇಷ್ಟಪಡ್ತೀನಿ ಹೊರತು ಈ ಥರ ವಿವಾದಗಳಲ್ಲ. ಮತ್ತು ನನ್ನ ಮೂಲಕ ಏನಾದರೂ ಅವರಿಗೆ ವಿವಾದಗಳು ಆಗ್ತಿದೆ ಅಂತಂದರೆ ನಾನು ಈ ಕ್ಷಣವೇ ಇದನ್ನೆಲ್ಲ ಬಿಟ್ಟು ಹೋಗಕ್ಕೆ ರೆಡಿ ಇದ್ದೇನೆ. ಆದರೆ ಸಮಸ್ಯೆ ಏನಂದರೆ ಇಷ್ಟೆಲ್ಲ ಇಲ್ಲಿ ತನಕ ತಗೊಬಂದು ಅರ್ಧದಲ್ಲಿ ಬಿಟ್ಟು ಹೋದರೆ ಅದೊಂದು ಅಪವಾದ ಅನ್ನೋ ಕಾರಣಕ್ಕೆ ಇಲ್ಲಿ ಉಳಿದಿದ್ದೇನೆ ಹೊರತು ಸೊ ಇಷ್ಟೊಂದು ನೋಯಿಸಬೇಕಾಗಿಲ್ಲ, ನೊಂದ್ಕೋಬೇಕಾಗಿಲ್ಲ. ನಾವು ಕೂಡ ಅವರು ನೆನ್ನೆ ಹೇಳಿದ್ದಾರೆ, ಬೇರೆ ಕಡೆಗೆ ಪುತ್ಥಳಿ ಪ್ರತಿಮೆ ಏನಾದರೂ ಮಾಡೋದಾದರೆ ಮಾಡಲಿ, ಸಂತೋಷ. ಬಟ್ ಅದು ಮೈಸೂರು ಸ್ಮಾರಕಕ್ಕೆ ಈಕ್ವಲ್ ಅಲ್ಲ, ಪುಣ್ಯಭೂಮಿಯೂ ಅಲ್ಲ ಅನ್ನೋಂಥದ್ದು ಹೇಳಿದ್ದಾರೆ. ಅದೇ ಮಾತನ್ನು ನಾನು ಹೇಳಿದೆ. ಈಗ ಅದು ಪುಣ್ಯಭೂಮಿಗೆ ಈಕ್ವಲು ಅಲ್ಲ, ಅದು ಮೈಸೂರಿಗೆ ಪ್ಯಾರಲಲ್ಲೂ ಅಲ್ಲ. ಇದು ಬೆಂಗಳೂರಿನ ಒಂದು ದರ್ಶನ ಕೇಂದ್ರ ಅಂತ ಸಿಂಪಲ್ ವರ್ಡ್ ಆಗಿರುತ್ತೆ ಅಷ್ಟೇ. ದರ್ಶನ ಕೇಂದ್ರಕ್ಕೆ ಖರ್ಚಾಗುವಂತ ಖರ್ಚು ವೆಚ್ಚ ಎಲ್ಲ ಸುದೀಪ್ ಸರ್ ಬಹುಶಃ ನೀವು ಈ ಟೈಟಲ್ ಕೊಟ್ಕೊಳ್ಳಿ, ಅಭಿಮಾನಿಗಳಿಂದಲೇ ಇಡೀ ಭಾರತದಲ್ಲಿ ಮೊಟ್ಟ ಮೊದಲಿಗೆ ಸ್ಮಾರಕ ಆಗ್ತಿರೋದು ಡಾಕ್ಟರ್ ವಿಷ್ಣುವರ್ಧನ್ ಅವರ ಹೆಸರಿಗೆ. ಅಭಿಮಾನಿಗಳಿಂದಲೇ ಅದಾಗುತ್ತೆ. ಅದು ನಾನು, ಸುದೀಪ್ ಸರ್, ಇಲ್ಲಿರೋ ಎಲ್ಲರೂ ಕೂಡ ಅಭಿಮಾನಿಗಳು. ಆದರೆ ಈ ವಿಷಯದಲ್ಲಿ ನಾವಿನ್ನೂ ಯಾವ ನಿರ್ಧಾರ ಮಾಡಿಲ್ಲ. ನಾವು 4-5 ಜನನ ಸೇರಿ ಮಾಡಿಬಿಡೋಷ್ಟು ಸಮರ್ಥರಿದ್ದೀವಿ, ಮಾಡಿಬಿಡ್ತೀವೋ ಗೊತ್ತಿಲ್ಲ. ಅಥವಾ ಎಲ್ಲರೂ ಸೇರ್ಕೊಂಡು ನಾವು ಬರ್ತೀವಿ ಅಂತ ಬರ್ತಾರ ಗೊತ್ತಿಲ್ಲ ನನಗೆ. ಬಟ್ ಆಗೋದಂತೂ ನಿಜ.
ಹೌದು, ಸುದೀಪ್ ಸರೇ ಆ ಜಾಗದ ಸಂಪೂರ್ಣ ಜವಾಬ್ದಾರಿ ತಗೊಂಡಿದ್ದಾರೆ. ಮತ್ತು ಅವರೇ ಹೇಳಿದರು. ಸರ್ ಇವಾಗ ಅವರು ಮೊನ್ನೆ ವಿಡಿಯೋದಲ್ಲಿ ಸುದೀಪ್ ಸರೇ ಒಂದು ವಿಡಿಯೋ ಬಿಟ್ಟಿದ್ರು, ಏನೆಲ್ಲ ಆಯ್ತು ಅವ್ರಿಗೆ ನೋವಾಗಿದೆ ಅವರು ಹೇಳಿದ್ರು. ಅದಾದ್ಮೇಲೆ ನಂತರ ಅವರು ಮಾತು ಹೇಳ್ತಾರೆ, ನಾನು ವೀರಕಪುತ್ರ ಶ್ರೀನಿವಾಸ್ ಅವರನ್ನ ಕರೆದು ನಾವು ಒಂದು ಮೀಟಿಂಗ್ ಮಾಡಿದ್ವಿ, ಮಾತಾಡ್ಕೊಂಡಿದ್ದೀವಿ ಅಂತ. ಆ ಚರ್ಚೆಯಲ್ಲಿ ಏನೆಲ್ಲ ಆಯ್ತು ಮಾತಾಡಿದ್ರು? ಇದೇ ಎಷ್ಟು ದಿವಸ ಬೇಡ್ತೀರಿ ಅಂತ ಕೇಳಿದ್ರು. ಎಷ್ಟು ದಿವಸ ಬೇಡ್ತೀರಿ ನೀವು? ಅವರ ಹೆಸರಲ್ಲಿ ಅವರು ಬದುಕಿದ್ದಾಗಲೇ ಯಾರ ಹತ್ರ ಏನು ಬೇಡಲಿಲ್ಲ, ನೀವು ಯಾಕೆಲ್ಲ ಹೋಗಿ ಬೇಡ್ತೀರಿ, ಬನ್ನಿ ನಾವೆಲ್ಲ ಸೇರಿ ಮಾಡೋಣ ಅನ್ನೋಂಥ ಮಾತನ್ನು ಮೀಟಿಂಗಲ್ಲಿ ಚರ್ಚೆ ಆಯಿತು. ಆ ಮಾತನ್ನು ಅವ್ರು ಉಳಿಸ್ಕೊಂಡು ಇವತ್ತು ಬರೀ ಒಂದು ವಾರದಲ್ಲಿ ರಿಸಲ್ಟ್ ಕೊಟ್ಟಿದ್ದಾರೆ. ಜಮೀನು ನಾವು ತಗೊಂಡಿದ್ವಿ, ಅನೌನ್ಸ್ ಮಾಡಿ ಅಂತ ಹೇಳಿದ್ದಾರೆ, ಮಾಡ್ತಾರೆ. ಸರ್ ಅನ್ಫಾರ್ಚುನೇಟ್ಲಿ ಅಂದರೆ ಫ್ಯಾನ್ಸ್ಗೆ ಈಗ ವಯಸ್ಸಾಗಿದೆ. ಈಗ ವಿಷ್ಣುವರ್ಧನ್ ಸಮಾಧಿ ಇದೆಯಲ್ಲ, ಅದು ಸಮಾಧಿನ ತೆರವು ಮಾಡಿದ್ದ ಅಥವಾ ಧ್ವಂಸ ಮಾಡಿದ್ದನ್ನು ಬೇಸರ ಇದೆ. ಧ್ವಂಸ ಅನ್ನೋದಾದರೆ ಖಂಡಿತವಾಗ್ಲೂ ಅದನ್ನು ಸಹಿಸ್ಕೊಳ್ಳೋಣ ಫ್ಯಾನ್ಸ್. ತೆರವು ಅನ್ನೋದಾದರೆ ಇನ್ನೊಂದು ಕಡೆ ಏನೋ ಶಿಫ್ಟ್ ಆಗಿದೆಯಾ, ಆ ಕುತೂಹಲ ಇದ್ದೇ ಇರುತ್ತೆ. ಅಂತಂದರೆ ಒಂದು ಮಾನವೀಯತೆ ಅಂತ ಇರುತ್ತಲ್ಲ, ಕೆಲವೊಂದು ಕಡೆ ಅಭಿಮಾನಿಗಳ ಹೊರತಾಗಿನೂ ಒಂದು ಮಾನವೀಯತೆ ಅಂತ ಇರುತ್ತಲ್ಲ, ಆ ಪ್ರಶ್ನೆ ಇದೆ. ನಮಗೆ ಐಡಿಯಾ ಇದೆಯಾ ಅದನ್ನದು ಶಿಫ್ಟ್ ತೆರವು ಅಥವಾ ಬೇರೆ ಕಡೆ ಶಿಫ್ಟ್ ಮಾಡಿದ್ದಾರೆ? ಈಗ ಆಗಿದ್ದು ನೆಲಸಮ ಅಲ್ವಾ, ಅದು ರಾತ್ರೋರಾತ್ರಿ ಅವರು JCBಗಳ ಮುಖಾಂತರ ನೆಲಸಮ ಆಗಿದ್ದು. ಹಾಂ, ನೆಲಸಮ ಅಂದರೆ JCBಗಳಲ್ಲೇ ತೆಗೆದಿದ್ದಾರೆ. ಅದು 3.5 ಸರ್ ಈಗ ಇಲ್ಲ ಸರ್, ಅದ್ರ ಇಲ್ಲ ಅವಶೇಷಗಳು ಎಲ್ಲಿದೆ ಅನ್ನೋದು ಇವತ್ತು ಏನೂ ಇಲ್ಲ, ಒಂದು ಅವಶೇಷವೂ ಉಳಿಸಿಲ್ಲ ನಾನು. ಅದಕ್ಕೆ ಪೊಲೀಸ್ ಸ್ಟೇಷನಲ್ಲಿ ಮಾರನೇ ದಿವಸ ಬೆಳಿಗ್ಗೆ 10 ಗಂಟೆಗೆಲ್ಲ ಅದು ಹೇಗೆ ನೀವು ಡೆಮಾಲಿಷ್ ಮಾಡಿದ್ರಿ ಅದು ವಿವರ ಕೊಡಿ, ಮತ್ತು ಅಲ್ಲಿ ಅಸ್ಥಿ ಇತ್ತಲ್ವ ಅದು ಏನು ಮಾಡಿದ್ದೀರಿ ಅಂತ ಹೇಳ್ಬಿಟ್ಟು ನಾನು ಪತ್ರ ಕೊಟ್ಟಿದ್ದೀನಿ ಪೊಲೀಸ್ ಸ್ಟೇಷನ್ಗೆ, ನಿಮಗೂ ಗೊತ್ತಿದೆ ಅದು. ಸೊ ಪೊಲೀಸವರು ಅದನ್ನು ತಿಳಿಸ್ತೀವಿ ಅಂತ ಹೇಳ್ಬಿಟ್ಟು ಅಪಾಯಿಂಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ, ನಾವು ಫಾಲೋ ಅಪ್ ಮಾಡಿದ್ದೀವಿ. ಅದು ವಿಷಯ ತಿಳಿದ ತಕ್ಷಣವೇ ನಾವು ಹೇಳ್ತೀವಿ. ಅದಿಲ್ಲ ಅಂತಂದ್ರೂ ಕೂಡ ಕೋರ್ಟ್ ಮುಖಾಂತರ ಹೋಗಿ ಆದರೂ ಆ ವಿಷಯಗಳನ್ನು ನಾವು ಸ್ಪಷ್ಟನೆ ತಗೋತೀವಿ. ಸರಿ, ಇನ್ನೊಂದು ಕಡೆ ಸರ್ಕಾರ ಈ ಒಂದು ಏನು ಅದೇ ಹೇಳಿದ್ರೆ ಆರಂಭದಲ್ಲಿ ಅಭಿವೃದ್ಧಿಗೆ ಬೇಕಾಗಿರ್ತಕ್ಕಂಥ ವಿಚಾರಕ್ಕೆ ಇದನ್ನು ಕೊಟ್ಟಿತ್ತು ಅಭಿಮಾನಿಸಿದೆ, ಅದಾಗಿಲ್ಲ. ಬಟ್ ಈಗ ಸ್ವಾಧೀನಕ್ಕೆ ತೆಗೆದುಕೊಳ್ಳುವಂಥ ಹಕ್ಕು ಸರ್ಕಾರಕ್ಕೆ ಇದೆಯಾ ಅಂತ ಮೊನ್ನೆ ನಾವು ಗೀತಾ ಬಾಲೆ ಅವರು ಪ್ರಶ್ನೆ ಮಾಡಿದಾಗ ಸರ್ಕಾರಕ್ಕೂ ಕೂಡ ಇದರ ಹಕ್ಕಿಲ್ಲ ಇಲ್ಲ ಅನ್ನೋಂಥ ರೀತಿಯಲ್ಲಿ ಹೇಳ್ತಾರೆ. ಆ ಸಾಧ್ಯತೆ ಇದೆಯಾ? ಹೇಗೆ ಇದು ಏನಾಗಿದೆ, 10 ಎಕರೆ ಮಾರಾಟ ಮಾಡಬೇಕಾದ್ರೆ ಅವರೊಂದು ಕಂಡೀಷನ್ ಹಾಕಿದ್ದಾರೆ. 2 ಪಾಯಿಂಟ್ ನೀವು ಗಮನಿಸಬೇಕು. 10 ಎಕರೆ ಮಾರಾಟ ಮಾಡಬೇಕಾದ್ರೆ ಈ ಮಾರಾಟಗೊಂಡಂತಹ ಹಣವನ್ನು ಸ್ಟುಡಿಯೋ ಅಭಿವೃದ್ಧಿಗಲ್ಲದೆ ಬೇರೆ ಏನಕ್ಕೆ ಬಳಸ್ಕೊಂಡ್ರು ಕೂಡ ಇದನ್ನು ಕಾರಣ ಕೊಡದೆ ಮುಟ್ಟುಗೋಲು ಹಾಕ್ಕೊಳ್ಬೋದು ಅಂತ ಒಂದು. ಎರಡನೇದು, ಅವ್ರ ಅಣ್ಣ ತಮ್ಮಂದ್ರು ಈ 10 ಎಕರೆ ಪಾರ್ಟೇಷನ್ ಡೀಡ್ ಮಾಡ್ಕೊಂಡಿದ್ರಲ್ಲ, ಆ ಪಾರ್ಟೇಷನ್ ಡೀಡಲ್ಲಿ ಸ್ಟುಡಿಯೋ ಅಂತ ಎಲ್ಲೂ ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಕೊಟ್ಟಿದ್ದು ಸ್ಟುಡಿಯೋಗೆ ಅಲ್ವಾ, ಬಟ್ ಇವರು ಪಾರ್ಟೇಷನ್ ವಿಭಾಗೀಯ ಪತ್ರ ಮಾಡ್ಕೋಬೇಕಾದ್ರೆ ಅಣ್ಣ ತಮ್ಮಂದ್ರು ಭಾಗ ಮಾಡ್ಕೋಬೇಕಾದ್ರೆ ಸ್ಟುಡಿಯೋ ಅಂತ ಒಂದು ಪದನು ಬಳಸಿಲ್ಲ ಅದರಲ್ಲಿ. ಅಂದರೆ ಇವರು ಉದ್ದೇಶಪೂರ್ವಕವಾಗಿ ಅದನ್ನು ಖಾಸಗಿ ಆಸ್ತಿಯಾಗಿ ಮಾಡ್ಕೊಂಡಿದ್ದಾರೆ. ಮೂಲ ಉದ್ದೇಶದಿಂದ ಅದು ಬಹಳ ದೂರ ಹೋಗಿರೋದ್ರಿಂದ ಸರ್ಕಾರಕ್ಕೆ ಯಾವಾಗಲೂ ಹಕ್ಕು ಇದ್ದೇ ಇರುತ್ತೆ. ನೀವು ದುಡ್ಡು ಕೊಟ್ಟು ತಗೊಂಡ್ರೂ ಕೂಡ ರಿಯಾಯಿತಿಯಲ್ಲಿ ತಗೊಂಡಿರ್ತೀವಿ. ಅದಾದಮೇಲೆ ಸರ್ಕಾರ ಯಾವ ಮೂಲ ಉದ್ದೇಶ ಕೊಟ್ಟಿರುತ್ತೋ ಆ ಉದ್ದೇಶಕ್ಕಷ್ಟೇ ಅದನ್ನು ಬಳಸಬೇಕು ಅನ್ನೋಂತಹ ನಿಯಮ ಯಾವಾಗಲೂ ಜಾರಿಯಲ್ಲಿರುತ್ತೆ. ಸೊ ಇವರು ಏನೇನೋ ಮೊನೋಪಲಿ ಮಾಡ್ಕೊಂಡ ತಕ್ಷಣವೇ ಅದು ಖಾಸಗಿ ಆಸ್ತಿ ಆಗ್ಬಿಡಲ್ಲ. ಆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಿರಲಿಲ್ಲ. ಯಾಕಂದರೆ ನಮಗೆ ಪುಣ್ಯಭೂಮಿ ಸಾಕಾಗಿತ್ತು, ಅದೊಂದು 10 ಗುಂಟೆ ಜಾಗ, ಒಂದು 10 ಎಕರೆ ಜಾಗ, ಇಷ್ಟು ಸಾಕಾಗಿತ್ತು ಅಂತ ಹೋರಾಟ ಮಾಡ್ಕೊಂಡೋದ್ವಿ. ನಿಮಗೆಲ್ಲ ಗೊತ್ತಿದೆ, ಆ ಹೋರಾಟದಲ್ಲಿ ನಮಗೆ ಸೋಲಾಯಿತು. ಯಾಕೆಂದರೆ ನೀವು ಹಕ್ಕದಾರಲ್ಲ, ಕೇಳಿದರೆ ಕುಟುಂಬದವ್ರು ಕೇಳಬೇಕು ಅಥವಾ ಸರ್ಕಾರ ಕೇಳಬೇಕು, ನೀವು ಯಾರು ಅಂತ ಅಭಿಮಾನಿಗಳನ್ನು ಕೇಳಿದ್ರಿಂದ 7 ವರ್ಷದಾಗಿ ನಡೆಸಿದ ಕೇಸು ಬಿದ್ದೋಯ್ತು. ಆ ಕೇಸ್ ಬಿದ್ದೋದ್ಮೇಲೆ ಇದೆಲ್ಲ ಆಗಿರುವಂಥದ್ದು. ಸೊ ಇಲ್ಲ ಅಂತಂದರೆ ಅದರಲ್ಲಿ ನಾವು ಆಗಲೇ ಈ ವಿಷಯನ ತೊಗೊಂಡ್ಬಿಟ್ಟಿದ್ದರೆ PIL ಮುಖಾಂತರ ಸಮಸ್ತ ಇದರ ಮುಟ್ಟುಗೋಲಿಗೆ ಇಷ್ಟೊತ್ತಿಗೆ ಒಂದು ತಾರ್ಕಿಕ ಅಂತ್ಯ ಕಾಣ್ತಿತ್ತು. ಆದರೆ ಬಾಲಣ್ಣನ ಕೂಡ ಈ ನಾಡಿನ ಮೇರು ಕಲಾವಿದರು. ಆ ಜಮೀನನ್ನು ನಾವು ವಶಪಡಿಸ್ಕೊಂಡಾಗ ಆ ವ್ಯಕ್ತಿಗೆ ತೊಂದರೆ ಆಗಬಾರ್ದು ಅನ್ನೋಂಥದ್ದು ನಮ್ಮ ಇರಾದೆ ಆಗಿತ್ತು. ಮಗಳು ಮಾತ್ರ